ನೀರಾವರಿ ಡ್ಯಾಮ್ ಇದೆಯಲ್ಲ, ಅದರಿಂದ ಒಂದು 300 ಮೀಟ್ರ್ ಮೇಲ್ಗಡೆ ಇರೋ ಇದೊಂದು ಹೊಯ್ಗೆ ದಿಬ್ಬ. ಈ ಹೊಯ್ಗೆ ದಿಬ್ಬ ಏನಾಗಿದೆ ಅಂದರೆ, ಅದರ ಮುಂದೆ ತುಂಬ ವರ್ಷದಿಂದ ಇಲ್ಲಿ ಹೊಯ್ಗೆ ರಾಶಿ ಬಿದ್ದು 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 ಅದರ ಮೇಲೆ ಈಗ ಗಿಡ ಗಂಟಿ ಎಲ್ಲ ಹುಟ್ಟಿ ಹೊಳೆನೇ ಮುಚ್ಚಿ ಹೋಗ್ತಾ ಇದೆ. ಯಾಕಂದರೆ ಹೇಳಿದ್ರೆ ಈ ದಿಬ್ಬ ತೆರವಾದರೆ ಈ ಸರಾಗವಾಗಿ ಕೆಳಗೆ ಹೋಗುತ್ತೆ. ಈ ಅಲ್ಲಿ ದಿಬ್ಬ ಬಿದ್ದು ಮೇಲೆ ಪೂರ್ತಿ ಮುಚ್ಚಿರೋದ್ರಿಂದ, ಹೊಳೆ ಅರ್ಧಾಂಶ ಹೊಳೆ ಮುಚ್ಚಿರೋದ್ರಿಂದ ಆ ನೀರು ಈ ಸೈಡ್ ಒತ್ತಿ ಇಲ್ಲಿ ಮುಂಚೆ ಒಂಥರ ರಸ್ತೆ ಥರ ಇದ್ದಿತ್ತು, ಕಚ್ಚಾ ರಸ್ತೆ ಥರ, ಅದೆಲ್ಲ ಕುಸ್ತು ಹೊಳೆಗೆ ಹೋಗೋದು. ಪ್ರತಿ ವರ್ಷ ಮಳೆಗಾಲದಲ್ಲಿ ಹೊಳೆಗೆ ಹೋಗ್ತಾನೆ ಇದೆ. ಯಾಕಂದರೆ ಹೇಳಿದ್ರೆ ನೀರು ಈ ಕಡೆ ಒತ್ತಿ ಬರ್ತದೆ ಮಳೆಗಾಲದಲ್ಲಿ ಆ ಮೇಲ್ಭಾಗದಿಂದ ಬರೋ ಹೊಳೆ ನೀರು ಅನ್ನೋದು ಪೂರ್ತಿ ನೀರು ಈ ಸೈಡ್ ಒತ್ಕೊಂಡು ಜಾಗ ಹೊಳೆಗೆ ಹೋಗ್ತಾ ಇದೆ. ಮತ್ತು ಇಲ್ಲಿ ನೋಡಿ, ಈ ಭೂಮಿಯೆಲ್ಲ ಇದೆಯಲ್ಲ ಈ ಸೈಡಲ್ಲಿ 750 ಎಕರೆ ಜಾಗದಲ್ಲಿ ಯಾರೂ ಒಬ್ಬರು ಕೃಷಿ ಮಾಡುವುದಿಲ್ಲ. ಈ ನಾಗರಮಠ ಗ್ರಾಮಸ್ಥರು ಎಲ್ಲ ಜಾಗವನ್ನು ಇಲ್ಲಿ ಕೃಷಿಕರು ಮಾಯ ಕಂಪ್ನಿಯವರಿಗೆ ಮಾರಿದ್ದಾರೆ. ಅವರು ಯಾವುದೋ ಒಂದು ಪ್ರಾಜೆಕ್ಟಿಗೆ ಜಾಗಗಳನ್ನು ಪರ್ಚೇಸ್ ಮಾಡಿ ಬಂದರೆ ಎಲ್ಲರೂ ಕೊಟ್ಟಿದ್ದಾರೆ. ಈ ವಾಸ್ತವ ನಮ್ಮ ಫ್ಯಾಮಿಲಿಯವರು ಜಾಗ ಇಲ್ಲಿ ಕೊಟ್ಟಿದ್ದಾರೆ, ಮಾರಿದ್ದಾರೆ. ಯಾರ್ದು ಜಾಗ ಇಲ್ಲಿ ಈಗ ಅಂದರೆ ಈ ಹೊಳೆ ಸೈಡಲ್ಲಿ ಈಗ ಮಾಯದವರೇ ತಗೊಂಡಿರೋ ಹೆಚ್ಚಿನ ಅಂಶ ಜಾಗ ಹೊಳೆಯಲ್ಲೇ ಇದೆ, ಅವ್ರದ್ದು ಇದೆ. ಈ ದಿಬ್ಬ ಅನ್ನೋದು ಇದೆಯಲ್ಲ, ಇದು ಕ್ಲೀನಾಗಿ ಮೇಲ್ಭಾಗದಲ್ಲಿ ಫುಲ್ಲು ಅಲ್ಲಿ ಮೇಲ್ಗಡೆ ನಮ್ಮ ಹೊಯ್ಗೆ ಕಾವಡಿ ಇದ್ರ ಹತ್ರ ಇದು ಮಾಡಿದ್ದಾರಲ್ಲ, ಅಲ್ಲಿಂದ ಈ ಒಂದು ಸೈಡಲ್ಲಿರೋ ಹೊಯ್ಗೆ ದಿಬ್ಬಗಳನ್ನು, ಹೊಳೆ ಮಧ್ಯೆ ಇರೋ ದಿಬ್ಬಗಳೆಲ್ಲ ತೆರವಾದರೆ ಈ ಹೊಳೆಯಲ್ಲಿ ನಾಗರಮಠ ಡ್ಯಾಮಿನ ಒಳಭಾಗದಲ್ಲಿ ಎಷ್ಟೋ ಪ್ರಮಾಣದ ನೀರು ನಿಲುಗಡೆ ಆಗುತ್ತೆ. ಮತ್ತು ನೀರು ಕ್ಲೀನಾಗಿರ್ತದೆ. ಈ ದಿಬ್ಬ ಆಲ್ಮೋಸ್ಟ್ ಈ ದಿಬ್ಬ ಇರೋದ್ರಿಂದನೇ ಈ ನೀರು ಇವತ್ತು ಒಂಥರ ಕಂದು ಬಣ್ಣಕ್ಕೆ ತಿರುಗಿದೆ. ಯಾಕಂದರೆ ಏನಾದ್ರು ಕಚಡ ಎಲ್ಲ ಬಳಕ ಬಂದಿರ್ತವೆ, ಅವು ದಿಬ್ಬದಲ್ಲೇ ಸಿಕ್ಕಾಬಿದ್ದು ಅಲ್ಲೇ ಕೊಳತು ನಾರಿ ಹೋಗ್ತವೆ, ಹೊರಗಡೆ ಹೋಗೋಕ್ಕಾಗ್ತಿಲ್ಲ. ಅದೇ ನೀರು ಕ್ಲೀನಾಗಿ ಸರಾಗ ಮಳೆಗಾಲದ ಹರಿತಾ ಇದೆಯಾ ಅಂತ ಹೇಳಿದ್ರೆ ಎಲ್ಲ ತೊಳ್ಕೊಂಡು ಕ್ಲೀನಾಗಿ ಹೊಳೆ ಮಧ್ಯೆ ಭಾಗದಲ್ಲಿ ಇದ್ದೆಲ್ಲ ಕ್ಲೀನಾದ ನೀರು ಹೊಳೆ ಒಳಗೆ ನಿಲ್ಲುತ್ತೆ. ಹೊಯ್ಗೆ ತೆರವು ಮಾಡೋದ್ರಿಂದ ಯಾವ ಒಬ್ಬ ಗ್ರಾಮಸ್ಥರಿಗೂ ಇಲ್ಲಿ ಯಾವುದೇ ಒಂದು ತೊಂದರೆ ತಾಪತ್ರೆ ಇಲ್ಲ. ಹೋರಾಟ ಅನ್ನೋದೇನು ಬೇಕು, ಅವರ ವೈಯಕ್ತಿಕ ಉದ್ದೇಶದ ಹೋರಾಟ, ಮತ್ತು ಊರಿನ ಉಳಿವಿಗಾಗಿ ಹೋರಾಟ ಮಾಡ್ತಾ ಇಲ್ಲ. ಇದೇ ಈ ಹೊಳೆ ಸೈಡಲ್ಲಿ ಹೋದರೆ ಒಂದು 20 ನಮ್ಮ ಬಾರ್ಕೂರು ಗ್ರಾಮ 20 ಮನೆಗಳು ಸಿಗ್ತವೆ. ಎಷ್ಟೋ 50-60 ವರ್ಷದಿಂದ ಅಲ್ಲಿ ಅವರು ಜೀವನ ಮಾಡ್ಕೊಂಡಿದ್ದಾರೆ. ಇವತ್ತು ಈ ಹೋರಾಟ ಅಂತ ಏನು ಮಾಡ್ತಾ ಇದ್ದಾರೋ, ಇಷ್ಟು ವರ್ಷದ ತನಕ ನಾನು ಇಲ್ಲಿ ಹುಟ್ಟಿ ಬೆಳೆದನು ಸಣ್ಣವನಿಂದ ಇದೇ ಗ್ರಾಮದಲ್ಲಿ. ಇವತ್ತು ಹೋರಾಟದಲ್ಲಿ ಇರೋರಿಗೆಲ್ಲ ಒಂದು 50-60 ವರ್ಷದವರು ಇದ್ದಾರೆ. ಈ ಕಳ್ಳರು ಮಾತು ಕೇಳ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಯಾರೊಬ್ಬರು ಅವರಿಗೊಂದು ರಸ್ತೆ ಆಗ್ಬೇಕು, ದಾರಿ ಆಗ್ಬೇಕಂತ ಇದುವರೆಗೂ ಯಾರೂ ಹೋರಾಟ ಮಾಡಿಲ್ಲ. ಈಗ ಹೊಯ್ಗೆದೊಂದು ತೆರವು ಮಾಡ್ತಾ ಇರೋ ವಿಷಯ ಬಂದರೂ ಕೂಡ ಇವರಿಗೆ ಊರಿನವ್ರದ್ದು ಕಷ್ಟ ಇಷ್ಟ ಎಲ್ಲ ನೆನಪಾಗ್ತಾ ಇದೆ. ಆ ನಂತರ ಪ್ರಚಾರ ಮಾಡಿ ಹೋರಾಟ ಮಾಡೋದು, ಮತ್ತು ಯಾರದ್ದು ಒಂದು ಯೂಟ್ಯೂಬ್ ಚಾನಲ್ನ ಕರೆಸೋದು, ಅವ್ರಿಗೊಂದು ಸ್ವಲ್ಪ ಹಣ ಕೊಡೋದು, ಅವರು ಒಂದು ಸೈಡ್ ವರದಿ ಮಾಡೋದು. ಯಾಕಂದ್ರೆ ಸತ್ಯಾಂಶ ವಿಚಾರ ಏನಂತ ತಿಳ್ಕೊಳ್ಳೋದೇ ವರದಿ ಮಾಡೋದು. ಇವ್ರು ಹೇಳೋದೇ ಸತ್ಯ ಅಂತೇಳಿ ಇವ್ರು ಏನು ಹೇಳಿದ್ರು ಅದನ್ನ ವರದಿ ಮಾಡಿ ಬಿಡ್ತಾರೆ. ಈ ಮರಳು ದಿಬ್ಬ ತೆರವಾಗಿದೆ, ನೀರು ಈ ಸೈಡಿಗೆ ಬಂದು ಒತ್ತಿ ಜಾಗಗಳೆಲ್ಲ ಕುಸ್ತು ಹೋಗ್ತಿರೋ ಸಾಕ್ಷಿ ಅಲ್ಲೊಂದು ಮರ ಕಾಣ್ತಾ ಇದೆ ನೋಡಿ ಹೊಳೆ ಮಧ್ಯೆ. ಅಲ್ಲಿ ತನಕ ಈ ಹೊಳೆ ದಂಡೆ ಇದೆ. ಅದು ಹೋದ ವರ್ಷ 1-2 ವರ್ಷದಿಂದ ಕುಸ್ತು ಹೊಳೆಗೆ ಹೋಗಿದೆ. ಆ ಮರ ಸುತ್ತೆ ಹೊಳೆಗೆ ಹೋಗಿದೆ. ಅಲ್ಲಿಯವರಿಗೆ ಈ ಹೊಯ್ಗೆ ದಿಬ್ಬದಿಂದ ಸಮಸ್ಯೆ ಆಗ್ತಾ ಇದೆ ಗ್ರಾಮಸ್ಥರಿಗೆಲ್ಲ. ಹೋರಾಟ ಮಾಡ್ತಾ ಇಲ್ಲ, ಹೊಯ್ಗೆ ತೆಗಿಬಾರ್ದು ಅಂತೇಳಿ ಹೋರಾಟ. ಇವ್ರದ್ದೆಲ್ಲ ಅವರು ಸ್ವಾರ್ಥದ ಹೋರಾಟ ಮಾಡ್ತಾ ಇದ್ದಾರೆ, ಊರಿಗೋಸ್ಕರ ಮಾಡ್ತಾ ಇರೋ ಹೋರಾಟ ಅಲ್ಲ ಇದು ನಿಜವಾಗ್ಲೂ. ಗೊತ್ತಿಲ್ಲ ಅವ್ರಿಗೆ.